ಈ ಒಂದು ಸ್ವರ ಮಾಧುರಿಯ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಆಡ್ತಾ ಇದ್ದೇನೆ. ಅದನ್ನು ಆ ಇಂಟ್ರೊಡಕ್ಷನ್ನ ಕೊಟ್ಟ ಮೇಲೇ ಸ್ವಲ್ಪ ಅರ್ಥ ಆಗಲಿಕ್ಕೆ ಸಾಧ್ಯ ಉಂಟು ಈ ಕಾರ್ಯಕ್ರಮದ ಬಗ್ಗೆ. ಪ್ರಾಚೀನ ಆಚಾರ್ಯರು ಸ್ವರವನ್ನು ಹೀಗೆ ವರ್ಣಿಸುತ್ತಾರೆ: ಕೇಳುವವರ ಮನಸ್ಸನ್ನು ಸಂತೋಷಪಡಿಸುವುದಲ್ಲದೆ ಶ್ರುತಿಗಳ ನಡುವೆ ಇರತಕ್ಕದ್ದು ಸ್ನಿಗ್ಧವಾಗಿ ಅನುರಣನಾತ್ಮಕವಾಗಿರುವುದೇ ಸ್ವರವೆನಿಸಿಕೊಳ್ಳುತ್ತದೆ. ರಾಗಕ್ಕೆ ಸ್ವರವೇ ಮೂಲ ಸಾಮಗ್ರಿ. ಸ್ವರಗಳು ಏಳಾದರೂ ಶ್ರುತಿ ಭೇದದಿಂದ ಇದು ಬೆಳೆದು ನೂರಾರು ರಾಗಗಳ ಉಗಮಕ್ಕೆ ಈ ಸ್ವರಗಳು ಕಾರಣವಾಗಿದೆ. ಸ್ವರಗಳ ಉಗಮ ವೇದಗಳ ಕಾಲದಿಂದೆನ್ನಬಹುದು. ಹಾಗಾಗಿ ಸಾವಿರಾರು ವರ್ಷಗಳ ಚಾರಿತ್ರಿಕ ಹಿನ್ನೆಲೆ ಈ ಸ್ವರಗಳಿಗಿದೆ. ಸಪ್ತ ಸ್ವರಗಳನ್ನು ಪಶು ಪಕ್ಷಿಗಳ ಕೂಗಿಗೆ ಹೋಲಿಸಿರುವುದುಂಟು. ಅದರಲ್ಲಿ ಷಡ್ಜ ಅಂದರೆ ಸಾಗೆ, ನವಿಲಿನ ಕೇಕೆ, ರಿಷಭ ಗೂಳಿಯ ಗುಟುರು, ಗಾಂಧಾರ ಮೇಕೆಯ ಕೂಗು, ಮಧ್ಯಮ ಕ್ರೌಂಚ ಪಕ್ಷಿಯ ಕೂಗು, ಪಂಚಮ ಕೋಗಿಲೆಯ ಧ್ವನಿ, ದೈವತ ಕುದುರೆಯ ಕೆನೆತ, ನಿಷಾದ ಆನೆಯ ಘೀಳು. ಇವೆಲ್ಲವೂ ಕಲ್ಪನೆಗಳಷ್ಟೇ. ಅಲ್ಲದೆ ಸ್ವರಗಳಿಗೆ ಒಂದು ಆಕಾರವನ್ನು ಕೊಟ್ಟರು, ಜೀವಂತವಾಗಿ ಕಂಡರು. ಸ್ವರಗಳಿಗೆ 32 ಲಕ್ಷಣಗಳನ್ನು ಹೇಳಿದರು. ಮನುಷ್ಯರಿಗೆ ಲಕ್ಷಣವಿರುವ ಹಾಗೆಯೇ ಅವರು ಲಕ್ಷಣಗಳನ್ನು ಕೊಟ್ಟರು. ಈ ಲಕ್ಷಣಗಳ ಆಧಾರದ ಮೇಲೆ ಸ್ವರಗಳಿಗೆ ಆಕಾರವನ್ನು ನೀಡಿ ಅವು ಜೀವಂತವಾಗಿರುವಂತೆ ಚಿತ್ರಿಸಿದರು. ಈ ಕಾರಣದಿಂದ ನಾವು ಆಯಾ ರಾಗಕ್ಕೆ ಬರುವ ಸ್ವರಗಳನ್ನು ಶುದ್ಧ ಸ್ವರಸ್ಥಾನದೊಂದಿಗೆ, ಅಂದರೆ ಅಪಸ್ವರವಿಲ್ಲದ ಹಾಗೆ ಹಾಡಬೇಕು ಅಥವಾ ನುಡಿಸಬೇಕು. ಇಲ್ಲದಿದ್ದರೆ ಆ ಸ್ವರದ ಶರೀರದ ಭಾಗಗಳು ಊನವಾಗಿ ಅವು ನೆರಳುತ್ತುವೆ ಎಂದು ಹೇಳಿದ್ದಾರೆ. ಇದು ನಿಜವಾಗಲೂ ಸತ್ಯವಾದ ಮಾತು. 32 ಲಕ್ಷಣಗಳನ್ನು ಅವರು ಹೀಗೆ ವರ್ಣಿಸ್ತಾರೆ. ವಂಶ ಅಂದರೆ ಆಯಾ ಸ್ವರ ಯಾವ ವಂಶಕ್ಕೆ ಸೇರುತ್ತೆ, ಜಾತಿ, ಬ್ರಾಹ್ಮಣ ಇತ್ಯಾದಿ. ಹೀಗೆ ವಯೋಮಾನ, ವರ್ಣ, ಮೈಬಣ್ಣ, ಸ್ವರಕ್ಕೆ ಮೈಬಣ್ಣವನ್ನು ಕೊಟ್ಟರು. ದ್ವೀಪ ಅಂದರೆ ಹುಟ್ಟಿದ ದ್ವೀಪ, ರಸ, ಗೋತ್ರ, ವಾಹನ, ಅಧಿದೇವತೆ, ವಕ್ತ್ರ ಅಂದರೆ ಮುಖ ಸಂಖ್ಯೆ, 4 ಮುಖಗಳು, 5 ಮುಖಗಳು, 6 ಮುಖಗಳು, ಹೀಗೆ ಹೇಳ್ತಾ ಹೋಗ್ತಾರೆ. ಬಾಹು, ವಾಹನ, ಗೋತ್ರ, ಅಧಿದೇವತೆ, ಕರ್ಣ, ಅಕ್ಷಿ, ನಾಸಿಕ, ಪಾದ, ದೇಹ, ಆಯುಧ, ವಸ್ತ್ರ, ಪುಷ್ಪ, ಗಂಧ, ಭೋಜನ ಅಂದರೆ ಆ ಸ್ವರ ಮಾಡುವ ಊಟ ಅಂತ. ಭೂಷಣ, ವೃಕ್ಷ, ವನಿತ ಅಂದರೆ ಆ ಸ್ವರಗಳ ಜೊತೆ ಯಾವ ಸ್ತ್ರೀಯರಿರ್ತಾರೆ, ಗಂಧರ್ವ ಸ್ತ್ರೀಯರ ಹೇಗೆ ಅನ್ನೋದು ಅದನ್ನು ಕೂಡ ಅವರು ಹೇಳ್ತಾರೆ. ಮತ್ತೆ ತಿಥಿ, ವಾರ, ನಕ್ಷತ್ರ, ರಾಶಿ, ಛಂದಸ್ಸು, ಅಬ್ದಿ, ಶೈಲ, ನದಿ. ಇದು ಕೂಡ ನಮ್ಮ ಪೂರ್ವಿಕರ ಕಲ್ಪನೆಯೇ. ಈ ರೀತಿ ಮನೋಹರವಾಗಿ ವ್ಯಕ್ತಿತ್ವ ಮತ್ತು ಲಕ್ಷಣಗಳನ್ನು ಹೊಂದಿರುವ ಸ್ವರಗಳ ಮಾಧುರ್ಯವನ್ನೇ ಇಂದು ನಿಮ್ಮ ಮುಂದೆ ಪ್ರಸ್ತಾಪಿಸುತ್ತಿರುವ ಸ್ವರ ಮಾಧುರಿ, ಜತಿ ಸ್ವರ ಮತ್ತು ಸ್ವರಜತಿಗಳ ಗಾಯನ. ಇವು ಕರ್ನಾಟಕ ಸಂಗೀತ ಪದ್ಧತಿಯ ಅಭ್ಯಾಸ ಗಾನದಲ್ಲಿ ಬರುವ ಪ್ರಮುಖವಾದ ಪ್ರಕಾರ. ಜತಿ ಸ್ವರಗಳಲ್ಲಿ ಬರೇ ಸ್ವರಗಳಿರುತ್ತವೆ, ಸ್ವರಜತಿಗಳಲ್ಲಿ ಸ್ವರಗಳೊಂದಿಗೆ ಸಾಹಿತ್ಯವೂ ಇರುತ್ತದೆ ಎಂಬ ವಿವರಣೆಯನ್ನು ವಿದ್ವಾಂಸರು ನೀಡುತ್ತಾರೆ. ಪಲ್ಲವಿ, ಅನುಪಲ್ಲವಿ ಅಂದರೆ ಕೆಲವು ರಚನೆಗಳಲ್ಲಿ ಅನುಪಲ್ಲವಿ ಕಾಣುವುದಿಲ್ಲ. ನಾವು ಒಂದಕ್ಕಿಂತ ಹೆಚ್ಚು ಚರಣಗಳಿರುತ್ತವೆ. ಕೆಲವು ರಚನೆಗಳಲ್ಲಿ ಆಯಾ ರಾಗದ ಆರೋಹಣದಲ್ಲಿ ಬರುವ ಎಲ್ಲಾ ಸ್ವರಗಳನ್ನು ಗ್ರಹಸ್ವರವನ್ನಾಗಿಟ್ಟುಕೊಂಡು ಪ್ರತಿಯೊಂದು ಚರಣದ ಪ್ರಾರಂಭ ಆ ಸ್ವರದಿಂದ ಮಾಡಿ ಅದರ ಸುತ್ತ ಆ ರಾಗದ ಛಾಯೆಯನ್ನು ಎತ್ತಿ ತೋರುವಂತಹ ಸ್ವರಗುಚ್ಛಗಳನ್ನು ಹೆಣೆಯುತ್ತಾರೆ. ಕೆಲವೊಮ್ಮೆ ಅವರೋಹಣದ ಸ್ವರಗಳನ್ನು ಆರಿಸಿಕೊಳ್ಳುವುದುಂಟು. ಉದಾಹರಣೆಗೆ ಭೈರವಿ ರಾಗದ ಶ್ಯಾಮಶಾಸ್ತ್ರಿಗಳ ಸ್ವರಜತೆ ಕಾಮಾಕ್ಷಿ,
ಮುಂದಕ್ಕೆ ಇದನ್ನು ಕೂಡ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. 6ನೇ ಚರಣ ಅವರೋಹಣದಲ್ಲಿ ಬರುವಂಥ ಶುದ್ಧ ದೈವತದಿಂದ ಪ್ರಾರಂಭವಾಗುತ್ತೆ. ಆದರೆ ಬಹಳಷ್ಟು ರಚನೆಗಳಲ್ಲಿ ಆಯಾ ರಾಗದ ಜೀವ ಸ್ವರಗಳನ್ನು ಆರಿಸಿಕೊಂಡು ಅದರಿಂದ ಚರಣಗಳನ್ನು ಪ್ರಾರಂಭಿಸಿ ಅದರ ಸುತ್ತ ಸ್ವರಗಳನ್ನು ಹೆಣೆಯುವುದುಂಟು. ಹೆಣೆಯುವಂತಹ ಸ್ವರಗುಚ್ಛಗಳು ರಾಗದ ಛಾಯೆಯನ್ನು ನಿರೂಪಿಸುತ್ತವೆ. ಸಾಧಾರಣವಾಗಿ ಗೀತೆಗಳಾದ ಮೇಲೆ ಜತಿ ಸ್ವರಗಳು ಮತ್ತು ಸ್ವರಜತಿಗಳನ್ನು ಹೇಳಿಕೊಡುವ ಪರಿಪಾಠವಿದೆ. ಸಿಲೆಬಸ್ಗಾಗಿ 4 ರಚನೆಗಳನ್ನು ಕಲಿತು ಅದನ್ನು ಅಲ್ಲೇ ಬಿಟ್ಟು ಬಿಡುತ್ತೇವೆ. ಆದರೆ ಈ ಪ್ರಕಾರ ನಮ್ಮ ಕರ್ನಾಟಕ ಸಂಗೀತದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಗೀತೆಗಳೊಳಗೆ ಸುಲಭವಾದಂಥ ಸಂಚಾರಗಳು ಮತ್ತು ತಾಳಗಳಲ್ಲಿ ರಚಿತವಾಗಿರುತ್ತದೆ. ಆದರೆ ಜತಿ ಸ್ವರ ಮತ್ತು ಸ್ವರಜತಿಗಳಲ್ಲಿ ಸಂಚಾರಗಳಲ್ಲಿ ಬದಲಾವಣೆಯನ್ನು ಕಾಣುತ್ತೇವೆ. ಸ್ವಲ್ಪ ಕ್ಲಿಷ್ಟತೆ ಇರುತ್ತದೆ. ಸ್ವರಗಳು 3 ಸ್ಥಾಯಿಗಳಲ್ಲೂ ಓಡಾಡುತ್ತವೆ. ಎಷ್ಟೋ ಸಲ ಮಧ್ಯಸ್ಥಾಯಿಯಲ್ಲಿ ಒಂದು ಸ್ವರವಿದ್ದರೆ ಅದರ ಮುಂದಿನ ಸ್ವರ ಮಂದ್ರದಲ್ಲೋ ಅಥವಾ ತಾರಸ್ಥಾಯಿಯಲ್ಲೋ ಇರುತ್ತದೆ. ಇದನ್ನು ಅಭ್ಯಾಸ ಮಾಡುವಾಗ ಸ್ವರಸ್ಥಾನವನ್ನು ಸರಿಯಾಗಿ ಹಿಡಿಯಬೇಕಾಗುತ್ತದೆ. ಹೀಗೆ 3 ಸ್ಥಾಯಿಗಳಲ್ಲೂ ಸ್ವರಗಳನ್ನು ನಿಖರವಾಗಿ ಹಿಡಿಯುವಂತಹ ಜ್ಞಾನವು ಬೆಳೆಯುತ್ತದೆ. ಹಾಡುವವರಿಗೆ ಕಂಠಕ್ಕೂ ಮತ್ತು ವಾದ್ಯ ನುಡಿಸುವವರಿಗೆ ಕೈಗೂ ಒಳ್ಳೆಯ ಕಸರತ್ತಾಗುತ್ತದೆ. ಮತ್ತೊಂದು ಗಮನಾರ್ಹವಾದ ಅಂಶವೆಂದರೆ ಗಮಕಗಳ ಪ್ರಯೋಗ. ಗಮಕಗಳ ಪ್ರಯೋಗವನ್ನು ಹಿಂದಿನ ವಾಗ್ಗೇಯಕಾರರು ಈ ಪ್ರಕಾರದಿಂದ ಪರಿಚಯಿಸುತ್ತಾರೆ. ದಶವಿಧ ಗಮಕಗಳನ್ನು ಈ ರಚನೆಗಳಲ್ಲಿ ಕಾಣುತ್ತೇವೆ. ಆರೋಹಣ, ಅವರೋಹಣ, ಢಾಲು, ಸ್ಫುರಿತ, ಕಂಪಿತ, ಆಹತ, ಪ್ರತ್ಯಾಹತ, ತ್ರಿಪುಚ್ಛ, ಆಂದೋಲನ ಅಥವಾ ಆಂದೋಲಿತ ಮತ್ತು ಮೂರ್ಛನ. ಈ ಎಲ್ಲ ಗಮಕಗಳ ಪ್ರಯೋಗಗಳನ್ನು ನಾವು ಇಲ್ಲಿ, ಯಾಕೆಂದರೆ ನಾನು ಅಷ್ಟೊಂದು ಡೀಟೇಲ್ ಆಗಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ. ಇದು ಇಲ್ಲಿ ನಾವು ಹಾಡ್ತಾ ಇದ್ದಾಗ ಒಂದೊಂದು ರಚನೆಯಲ್ಲೂ ಅದನ್ನು ನೀವು ಕಾಣ್ತಾ ಹೋಗ್ತೀರಾ. ಈ ಎಲ್ಲ ಗಮಕಗಳನ್ನು ಅಲ್ಲಿ ಅಳವಡಿಸ್ತಾ ಹೋಗ್ತಾರೆ. ಇಷ್ಟಲ್ಲದೆ ಸಂಗೀತದ ಛಂದಸ್ಸು ಕೂಡ ಅಳವಡಿಸಲಾಗಿದೆ. ವಿವಿಧ ಬಗೆಯ ಅಲಂಕಾರಗಳಿಂದ ಈ ಪ್ರಕಾರಗಳನ್ನು ವಾಗ್ಗೇಯಕಾರರು ಶೃಂಗರಿಸಿದ್ದಾರೆ. ಪ್ರಾಸ, ಯತಿ, ಸಂಗತಿ, ಧಾಟು, ಮುಕ್ತಾಯಿ ಸ್ವರಗಳು, ಸಾಹಿತ್ಯವಿರುವುದರಲ್ಲಿ ಸ್ವರಾಕ್ಷರಗಳು, ಸಮಾನಾಂತರ ಸ್ವರಗಳು, ಹೀಗೆ ಈ ಪ್ರಾರಂಭಿಕ ಪಾಠದ ಪ್ರಕಾರದಲ್ಲಿ ಅಳವಡಿಸಿ ಅವುಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಿದ್ದಾರೆ. ಎಳೆಯರಿಗೆ ರಾಗ ತಾಳ ಪರಿಚಯದೊಂದಿಗೆ ಸ್ವರಸ್ಥಾನಗಳು ಮತ್ತು ಗಮಕಗಳ ಪರಿಚಯವಾದರೆ ಮೇಲಿನ ಹಂತದವರಿಗೆ ಸ್ವರ ಪ್ರಕಾರಗಳನ್ನು ಹಾಕಲು, ಸ್ವರ ಪ್ರಸ್ತಾರಗಳನ್ನು ಹಾಕಲು ಬಹಳಷ್ಟು ಅನುಕೂಲಗಳಾಗುತ್ತವೆ. ಸರ್ವಲಘು ಸ್ವರಗಳನ್ನು ಹಾಡಲು ಅಕ್ಕಪಕ್ಕದ ಸ್ವರಗಳ ವೇಗವಾದ ಉಚ್ಚಾರಣೆ ಮತ್ತು ಸ್ವರಗುಚ್ಛಗಳನ್ನು ಹೆಣೆಯುವುದರಲ್ಲಿ ಸಹಾಯಕವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪ್ರಯೋಜನಗಳಾಗುತ್ತವೆ ಎಂದು ನನಗನ್ಸುತ್ತೆ. ಇದೇ ಈ ಒಂದು ಜತಿ ಸ್ವರ ಮತ್ತು ಸ್ವರಜತಿ ವರ್ಕ್ಶಾಪ್ನ ನಡೆಸುವುದಕ್ಕೆ ಕಾರಣವಾಯಿತು. ಬಹಳ ವೇದನೆಯ ಸಂಗತಿ ಎಂದರೆ ನೂರಾರು ಸ್ವರಜತಿ ಜತಿ ಸ್ವರಗಳ ರಚನೆಗಳಿದ್ದರೂ ಎಷ್ಟೋ ರಚನೆಗಳಿಗೆ ಅದರ ಕರ್ತೃವಿನ ಬಗ್ಗೆ ನಮಗೆ ಮಾಹಿತಿಗಳು ದೊರೆತಿಲ್ಲ. ಇಂದು ನಾವು 16 ರಚನೆಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸುತ್ತಿದ್ದೇವೆ. ನಾನು ಆಗಲೇ ಹೇಳಿದಂಗೆ ಸ್ವರಗಳಿಗೆ ಬಣ್ಣ ಉಂಟು. ಸ್ವರಕ್ಕೆ ಒಂದು ಮೈ ಬಣ್ಣ, ಜೊತೆಗೆ ಆ ಸ್ವರ ಒಂದು ಉಡುಪನ್ನು ತೊಟ್ಟಿರುವಂತಹ ಬಣ್ಣ ಬೇರೆ. ಇಲ್ಲಿ ನಾನು ಅದು ಲಾಕ್ಷಣಿಕರು ಒಬ್ಬೊಬ್ಬರದು ಒಂದೊಂದು ಇಮ್ಯಾಜಿನೇಷನ್ಸ್ ಇತ್ತು. ನಾನು ಆರಿಸಿಕೊಂಡಿರುವುದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಸ್ವರಚೂಡಾಮಣಿ ಗ್ರಂಥದಿಂದ. ಇಲ್ಲಿ ಷಡ್ಜವನ್ನು ನಾವು ನಮ್ಮ ದೀಪಕ್ಕೆ ಕೂಡ ಅದೇ ರೀತಿಯಲ್ಲಿ ಅಲಂಕಾರ ಮಾಡಿದ್ದೇವೆ. ಷಡ್ಜವನ್ನು ಪಾಟಲ ಮೈ ಬಣ್ಣ ಇದೆ ಅಂದರೆ ಮಾವಿನ ಚಿಗುರಿನ ಆ ಎಲೆಗೆ ಒಂಥರ ಒಂದು ಲೈಟ್ ಕೆಂಪು ಬಣ್ಣ ಬರುತ್ತದಲ್ಲ, ಅದನ್ನು ಅವ್ರು ಹೇಳ್ತಾರೆ. ಇಂದು ಇಲ್ಲಿ ನೆರೆದಿರುವ ಕಲಾವಿದರು, ಗಾಯಕರು ಕೂಡ ಅದೇ ಒಂದು ಮಾದರಿಯಲ್ಲಿ ಒಂದು ಉಡುಪನ್ನು ತೊಟ್ಟಿದ್ದಾರೆ. ಷಡ್ಜಕ್ಕೆ ಪಾಟಲ ವರ್ಣ ಅಂದರೆ ಕೆಂಪು, ಅದರ ವಸ್ತ್ರ ಬಿಳಿ.
ಸ್ವಲ್ಪ ಅಲ್ಕೊತಿದ್ದಾನೆ. ರಿಷಭ, ಕನಕ, ಕನಕ ಮತ್ತೆ ಅದರ ವಸ್ತ್ರ ಪೀತ ಹಸಿರು, ಗಾಂಧಾರ ಸಂಪಿಗೆ ಹಳದಿ ಬಣ್ಣ ಮತ್ತು ರಕ್ತವರ್ಣ ಅದರ ವಸ್ತ್ರ, ಮಧ್ಯಮಕ್ಕೆ ಬಿಳಿ ಮೊಲ್ಲೆ ಹೂವಿನ ಬಣ್ಣ ಅದರ ವಸ್ತ್ರ ನೀಲವಸ್ತ್ರ, ಪಂಚಮ ಕೃಷ್ಣವರ್ಣ ಮೈಬಣ್ಣ ಆದರೆ ಹರಿದ್ವರ್ಣ ಅದರ ಒಂದು ಉಡುಪಿನ ಬಣ್ಣ, ದೈವತ ಸ್ವರ್ಣ ಬಣ್ಣ ಮತ್ತೆ ಅದರ ಉಡುಪು ಚಿತ್ರ ವಸ್ತ್ರ ಅಂದರೆ ಬಿಳಿ ಅದರ ಮೇಲೆ ಒಂಥರ ಡಾಟ್ಸ್ ಅಂತ ಏನು ಹೇಳ್ತಾರೋ ಆ ರೀತಿನಲ್ಲಿ ಮಾಡಿದ್ದಾರೆ. ಮತ್ತೆ ನಿಷಾದ ಧೂಮ್ರ ಗ್ರೇ ಬಣ್ಣ, ಅದಕ್ಕೆ ಒಂದು ಥರ ಪಟ್ಟೆ ವಸ್ತ್ರ ಅಂದರೆ ಮೆಜೆಂಟಾ ಶೇಡ್ನಲ್ಲಿ ಇರುವಂಥ ಒಂದು ಬಣ್ಣವನ್ನು ಅವರು ಹೇಳ್ತಾರೆ. ಸೊ ಇಷ್ಟೆಲ್ಲ ಒಂಥರ ಒಂದು ಜೀವವಿರುವಂತೆ ಹಿಂದಿನ ಲಾಕ್ಷಣಿಕರು ಆ ಒಂದು ಪ್ರತಿಯೊಂದು ಸ್ವರಗಳನ್ನು ಅವರು ಚಿತ್ರಿಸ್ತಾ ಹೋಗಿದ್ದಾರೆ. 28ನೇ ಮೇಳಕರ್ತ ಹರಿಕಾಂಭೋಜಿ ಜನ್ಯವಾದ ಈ ರಾಗದಲ್ಲಿ ಚತುಶ್ರುತಿ ದೈವತ, ಅಂತರಗಾಂಧಾರ, ಪಂಚಮ ಇವು ಸ್ವರಗಳು ಗಮಕವರಿಕವಾಗಿ ಬರುತ್ತವೆ. ಗಾಂಧಾರ ಪಂಚಮಗಳು ಅಂಶಸ್ವರವಾಗಿದ್ದು, ರಿಷಭ ಗಾಂಧಾರ ದೈವತಗಳು ಜೀವಸ್ವರಗಳಾಗಿವೆ. ಗಾಂಧಾರ ಪಂಚಮ ದೈವತಗಳು ಗ್ರಹಸ್ವರವಾಗಿದೆ. ವಿಸ್ತಾರವಾದ ಆಲಾಪನೆಯಲ್ಲಿ ಶೃಂಗಾರದಿಂದ ಶಾಂತರಸದವರೆಗೂ ಅವಕಾಶವಿದ್ದರೂ 8 ಬಗೆಯ ಶೃಂಗಾರ ರಸದಲ್ಲಿ ಮಿಲನ ಶೃಂಗಾರ ರಸಕ್ಕೆ ಈ ರಾಗ ಹೆಚ್ಚು ಸೂಕ್ತವಾಗಿ ಇರುತ್ತದೆ. ಹಿಂದೂಸ್ತಾನಿಯಲ್ಲಿ ಭೂಪಾಲಿ ಎನಿಸಿಕೊಂಡಿರುವ ಈ ರಾಗ ಗಂಧರ್ವರಾಜನ ರಾಗರತ್ನಾಕರದ ಕಾಲದಿಂದ ಮೋಹನ ಎಂಬ ಹೆಸರನ್ನು ಪಡೆದಿದೆ. ಇಂದು ಪ್ರಸ್ತುತಪಡಿಸುತ್ತಿರುವ ಜತಿಸ್ವರವನ್ನು ರಚಿಸಿದವರು ಪೆದ್ದ ವೆಂಕಟರಮಣ ದಾಸ್ ಅವರು ಇರಬಹುದು ಎಂದು ಒಂದು ಅಂದಾಜು. ಈ ವಿಚಾರ ಖಚಿತವಿಲ್ಲ. ಇದರಲ್ಲಿ ಜಂಟಿ, ದಾಟು, ವಾದಿ, ಸಂವಾದಿ ಸ್ವರಗಳ ಜೋಡಣೆಯನ್ನು ನಾವು ಗಮನಿಸಬಹುದು. ಮೋಹನ
ವೇಗವಾಹಿನಿ ಎಂಬ ಹೆಸರಿನಲ್ಲಿ 16ನೇ ಮೇಳಕರ್ತವಾಗಿ ಮೊದಲು ತುಳಜನಿಂದ ಕರೆಸಿಕೊಂಡ ರಾಗವೇ ಚಕ್ರವಾಕ. ವಿಶಾಲ ವ್ಯಾಪ್ತಿಯು ಸಾರ್ವಕಾಲಿಕವೂ ಆದ ಸಂಪೂರ್ಣ ರಾಗ, ಕಂಪಿತ ನಿಷಾದ ಪ್ರಯೋಗವಿರುವ ಗಾನರಸ ಪ್ರಧಾನವಾದ ರಾಗ. ರಿಷಭ ನಿಷಾದಗಳು ಜೀವಸ್ವರಗಳು, ಗಾಂಧಾರ ಪಂಚಮಗಳು ಅಂಶಸ್ವರಗಳು. ಈ ರಾಗ ತ್ಯಾಗರಾಜ ಸ್ವಾಮಿಗಳಿಂದ ಬೆಳಕಿಗೆ ಬಂತು. ಈಗ ಕೇಳಿ ತಂಜಾವೂರು ಚತುಷ್ಟಯರಲ್ಲಿ ಒಬ್ಬರಾದ ಪೊನ್ನಯ್ಯನವರಿಂದ ರಚಿತವಾದ ಚಕ್ರವಾಕ ರಾಗದ ವಿಳಂಬ ರೂಪಕ ತಾಳದ ರಚನೆ.